ನ್ಯೂಸ್ ಅಟ್ ಸಿಎನ್ಹಳ್ಳಿ. ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು CP ನಂದೀಶ್ ಬಟ್ಲೇರಿ. ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ 3/10/2024 ಗುರುವಾರ ಸಾಯಂಕಾಲ ತಾಲ್ಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನ ದಸರಾ ಕವಿಗೋಷ್ಠಿಯನ್ನು ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದ CP ನಂದೀಶ್ ಬಟ್ಲೇರಿ ಅವರು ವಹಿಸಿದ್ದರು. ಹಾಗೂ ಕವಿಗೋಷ್ಠಿಯ ಉದ್ಘಾಟನೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದ ರಾಜ್ಕುಮಾರ್ ಅವರು ನಡೆಸಿಕೊಟ್ಟರು. ಹಾಗೂ ಈ ಸಂದರ್ಭದಲ್ಲಿ ತಾಲ್ಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ರವಿಕುಮಾರ್ ಕಟ್ಟೆಮನೆಯವರು, ಪ್ರಧಾನ ಕಾರ್ಯದರ್ಶಿಗಳಾದ C ರವಿಕುಮಾರ್ ಅವರು, ನಿರೂಪ್ ರಾವತ್ ರವರು ಹಾಗೂ ಚಿಕ್ಕನಾಯಕನಹಳ್ಳಿ ನಗರ ಘಟಕದ ಅಧ್ಯಕ್ಷರಾದ ಗಂಗಾಧರ್ ರವರು ಮತ್ತು ಅನೇಕ ಕವಿಗಳು ಭಾಗವಹಿಸಿದ್ದರು. ಈ ಕವಿಗೋಷ್ಠಿಯಲ್ಲಿ ತುಮಕೂರು ಜಿಲ್ಲಾ ದಸರಾ ಕವಿಗೋಷ್ಠಿಯಲ್ಲಿ ಭಾಗವಹಿಸಲು 2 ಕವಿಗಳನ್ನು ಆಯ್ಕೆ ಮಾಡಲಾಯಿತು. ಶ್ರೀಮತಿ ಕಲಾವತಿ, ಸಹಶಿಕ್ಷಕಿ, ಹೊನ್ನಯ್ಯನಪಾಳ್ಯ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಸಬಾ ಹೋಬಳಿಯ ಕಾರ್ಯದರ್ಶಿಗಳಾದ ನಿಶಾನಿ ಕಿರಣ್ ಗೌಡ ಅವರು ಆಯ್ಕೆಯಾದರು. ಇವರು ತುಮಕೂರಿನಲ್ಲಿ ನಡೆಯುವ ದಸರಾ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ದೀರ್ಘ ನಿದ್ರೆಯಲ್ಲಿ ಕನಸಿನ ಮುಂಬರು, ಎಲ್ಲೋ ಆಳದಲ್ಲಿ ಮುರುಳಿಯನ್ನಾದ ಗೋವುಗಳ ತರವು, ಯಮುನೆಯ ತಂಗಾಡಿಯಾಲೆ ಮಧುರ ಭಾವನೆಗಳು ಉಕ್ಕುಕ್ಕಿ ಬರುತ್ತಿದೆ. ಮಧುರ ಭಾವನೆಗಳು ಉಕ್ಕುಕ್ಕಿ ಬರುತ್ತಿದೆ. ಅದರಗಳು ನಡುಗುತ್ತಿವೆ. ವೃಕ್ಷಸ್ಥಳ ಬಿಗಿಯಾಗುತ್ತಿದೆ. ಆನಗು ನನ್ನ ಕರ್ಣವನ್ನು ಹಾದು ಮನಸ್ಸನ್ನು ತಲುಪುತ್ತಿದೆ. ನನ್ನ ಕರ್ಣವನ್ನು ಹಾದು ಮನಸ್ಸನ್ನು ತಲುಪುತ್ತಿದೆ. ಕಣ್ಣು ತೆರೆಯಲು ಪ್ರಯತ್ನಿಸಿದರೂ ಆಗುತ್ತಿಲ್ಲಬೇಕೆ? ನಿಜಕ್ಕೂ ಮುರಳಿ ಬಂದನೆ, ನಿಜಕ್ಕೂ ದಸರಾ ಕವಿಗೋಷ್ಠಿಯಲ್ಲಿ ಈ ಒಂದು ಕವಿಗೋಷ್ಠಿಯ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜ್ಕುಮಾರ್ ಅವರು, ಚಿಕ್ಕನಾಯಕನಹಳ್ಳಿ ನಗರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವಿರಾಟ್ ಗೋಪಿ, ಧರ್ಮ ರಕ್ಷಣೆಗಾಗಿ ನಿಂತವನು ನೀನು ಶಿಷ್ಟ ರಕ್ಷಣೆಗೆ ಅವತಾರ ಎತ್ತಿದೆಯಲ್ಲೋ ರುಕ್ಮಿಣಿ ಪ್ರಿಯನೇ, ಮತ್ತೆ ಹುಟ್ಟುತ್ತೇನೆ ಎಂದವನು ಸುಳಿಯಲೇ ಇಲ್ಲ ಈ ಭುವಿಯೊಳಗೆ. ಹಸಿವಿಗೆ ಅನ್ನವಿಲ್ಲದೆ ಹಸುಕಂದಮ್ಮಗಳು ಹಾಲಿಗೆ ಹೋಗುವಾಗ ನಿನಗೆ ಕ್ಷೀರಾಭಿಷೇಕ. ಹಸಿವಿಗೆ ಅನ್ನವಿಲ್ಲದೆ ಹಸುಕಂದಮ್ಮಗಳು ಹಾಲಿಲ್ಲದೆ ಹೋಗುವಾಗ ನಿನಗೆ ಕ್ಷೀರಾಭಿಷೇಕ. ತುಂಡು ಬಟ್ಟೆ ಇಲ್ಲದೆ ಜನ ಬೆತ್ತಲೆಯಾಗಿರುವ ಸಂದರ್ಭದಲ್ಲೇ ನಿನಗೆ ಕವನದ ಶೀರ್ಷಿಕೆ ಸಹಿಷ್ಣು. ಇಳೆಯ ಅತಿ ಎನಿಪ ನೋವ ಮೊಳಕೆಯ ಕನವರಿಕೆಯಲ್ಲಿ ಅವಳು ಕಚ್ಚಿ ಸಹಿಸಿದಾಕೆ. ಇಳೆಯ ಅತಿ ಎನಿಪ ನೋವ ಮೊಳಕೆಯ ಕನವರಿಕೆಯಲ್ಲಿ ಅವಳು ಕಚ್ಚಿ ಸಹಿಸಿದಾಕೆ. ಹೆಣ್ಣಾಯಿತೆ ಎಂಬ ನೀರಸ ದನಿಗೆ ತೆರೆಮರೆಯಲ್ಲಿ ಕಂಬನಿಯಾದಾತೆ. ಹೆಣ್ಣಾಯಿತೆ ಎಂಬ ನೀರಸ ದನಿಗೆ ತೆರೆಮರೆಯಲ್ಲಿ ಕಂಬನಿಯಾದಾತೆ. ಗಳಿಸುವ ಬಲ ಛಲವಿದ್ದರೂ ಉಸಿರುಗಟ್ಟುವ ದೈನ್ಯತೆಯಲ್ಲಿ ಕೈ ನೀಡುವಾತೆ. ಗಳಿಸುವ ಬಲ ಛಲವಿದ್ದರೂ ಉಸಿರುಗಟ್ಟುವ ದೈನ್ಯತೆಯಲ್ಲಿ ಕೈ ನೀಡುವಾತೆ. ಮಕ್ಕಳ ನೋವಲಿ ನೋವನುಂಗಿ ನಗುವಲಿ ಹರುಷ ಕಂಡಾತೆ. ಮಕ್ಕಳ ನೋವಲಿ ನೋವನುಂಗಿ ನಗುವಲಿ ಹರುಷ ಕಂಡಾತೆ. ದೇಹ ಮನದ ಮೇಲಣ ದೌರ್ಜನ್ಯವ ಮರ್ಯಾದೆ ಎಂಬ ಮಹಲಿಗಾಗಿ ಕರಗಿಸಿದಾತೆ. ದೇಹ ಮನದ ಮೇಲಣ ದೌರ್ಜನ್ಯವ ಮರ್ಯಾದೆವೆಂಬ ಮಹಲಿಗಾಗಿ ಕರಗಿಸಿದಾತೆ. ನಮ್ಮೂರು ಬದಲಿಸಿದರ ನಮ್ಮೂರು. ನೈಸರ್ಗಿಕವಾಗಿಯೇ ಇಲ್ಲ, ನಾವು ತಿನ್ನುವುದು ಬರೀ ರಾಸಾಯನಿಕ. ನೈಸರ್ಗಿಕವಾಗಿಯೇ ಇಲ್ಲ, ನಾವು ತಿನ್ನುವುದು ಬರೀ ರಾಸಾಯನಿಕ. ಬಣ್ಣ ಬಣ್ಣದ ನೋಟಕ್ಕೆ ಬಾಯಿ ಚಪಲತೆ, ಬಣ್ಣ ಬಣ್ಣ ನೋಟಕ್ಕೆ ಬಾಯಿ ಚಪಲತೆ, ರುಚಿಗೆ ತಿನ್ನುತ್ತಿರುವು ರಾಸಾಯನಿಕ
ತಿನ್ನಬೇಕಿದೆ ನೈಸರ್ಗಿಕ. ರುಚಿಗೆ ತಿನ್ನುತ್ತಿಗವು ರಾಸಾಯನಿಕ, ತಿನ್ನಬೇಕಿದೆ ನೈಸರ್ಗಿಕ. ಇಡ್ಲಿ ಚಟ್ನಿಯಲ್ಲೂ ರಾಸಾಯನಿಕ, ಇಡ್ಲಿ ಚಟ್ನಿಯಲ್ಲೂ ರಾಸಾಯನಿಕ. ತಿಂದರೆ ಬಾಯು ಆಹಾಕಾರ, ಹೊಟ್ಟೆ ಒಳಗೂ ಆಹಾಕಾರ. ತಿಂದರೆ ಬಾಯಿಯು ಖಾರ, ಹೊಟ್ಟೆ ಒಳಗೆ ಹೊಟ್ಟೆಯು ಆಹಾಕಾರ. ಅಜ್ಜಿಯರು ಮಾಡಿದಂತಿಲ್ಲ ಹಪ್ಪಳ ಉಪ್ಪಿನಕಾಯಿ, ಅಜ್ಜಿಯರು ಮಾಡಿದಂತಿಲ್ಲ ಹಪ್ಪಳ ಉಪ್ಪಿನಕಾಯಿ. ನಾಟಿ ಹಸು ಎಮ್ಮೆಗಳ ಹಾಲು ಸಿಗುತ್ತಿಲ್ಲ, ನಾಟಿ ಹಸು ಎಮ್ಮೆಗಳ ಹಾಲು ಸಿಗುತ್ತಿಲ್ಲ. ಬರೀ ಎಲ್ಲ ಕ್ರಾಸ್ ಬ್ರೀಡ್ ಹಾಲಲ್ಲ, ಬರೀ ಎಲ್ಲ ಕ್ರಾಸ್ ಬ್ರೀಡ್. ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂತಹದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು News@CNಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ಧನ್ಯವಾದಗಳು.